ಓಂ ಉಪದೇಶ ಭೇದಾನ್ ನೇತಿ ಚೆನ್ನೋ ಭಯಸ್ಮಿನ್ನಪ್ಯವಿರೋಧಾತ್ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಕ ನಾವು ಪೂರ್ತಿ ನೋಡಿ ಮುಗಿಸಿದ್ದೀವಿ. ಟಿಪ್ಪಣಿಗಳಲ್ಲಿ ಕೆಲವು ಗುರುತು ಮಾಡ್ಕೊಳ್ಬೇಕಾಗಿದೆ. ಅದನ್ನ ಎಲ್ಲ ಶ್ರೋತೃಗಳು ಕೂಡ ಗುರುತು ಮಾಡ್ಕೊಳ್ಬೇಕು. ಗುರುವರ್ಥ ದೀಪಿಕಾದಲ್ಲಿ ಭೂಲೋಕೋ ವಿಹಿತ ಪ್ರಜ್ಞಾಂ ಭುವರ್ಲೋಕಸ್ತುನಾಭಿತಃ ಸ್ವರ್ಲೋಕೋ ನಿಹಿತೋ ಮೂರ್ಧ್ನಿ ಇತಿವಾ ಲೋಕಕಲ್ಪನಾ ಅಂತ ಒಂದು ಶ್ಲೋಕ ಇದೆ. ಅಲ್ಲಿರೋ ವಿಷಯ ಎಲ್ಲನೂ ಹೇಳಬೇಕಾಗಿಲ್ಲ. ಇದು ಬೇರೆ ಯಾವ ಟಿಪ್ಪಣಿಕಾರರು ಇದನ್ನು ಹೇಳಲಿಲ್ಲ, ಆದ್ರಿಂದ ಹೇಳ್ತಾ ಇದ್ದೇನೆ. ಇದು 2ನೇ ಸ್ಕಂದದ 5ನೇ ಅಧ್ಯಾಯದ 42ನೇ ಶ್ಲೋಕ. ಭಾಗವತದಲ್ಲಿ ಈ ಹಿಂದೆನೂ ಕೂಡ ಭಗವಂತನ ವಿಶ್ವರೂಪದ ಬಗ್ಗೆ ಧ್ಯಾನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವರ್ಣನೆ ಬಂದಿದೆ. ಅಲ್ಲಿ ಪಾತಾಳಮೇತಸ್ಯ ಹಿ ಪಾದ ಮೂಲಂ, ಭಗವಂತನಿಗೆ ಈ ಪಾತಾಳವೇ ಪಾದ, ಸತ್ಯಲೋಕವೇ ಆತನ ತಲೆ ಅಂತ ಹೀಗೆಲ್ಲ ಸುದೀರ್ಘವಾದಂಥ ವಿವರಣೆ ಬಂದಿದೆ. ಅಷ್ಟನ್ನೆಲ್ಲ ಈ ಹಿಂದೆ ಹೇಳಿ ಆದ ಮೇಲೆ ಮುಂದೆ ಮತ್ತೆ 5ನೇ ಅಧ್ಯಾಯದಲ್ಲಿ ಭೂಲೋಕೋ ವಿಹಿತ ಪದ್ಭ್ಯಾಂ, ವಿಹಿತ ಅಥವಾ ಕಲ್ಪಿತ ಅಂತ ಇನ್ನೊಂದು ಪಾಠ ಇದೆ. 3 ಲೋಕಗಳನ್ನ ನಾವು ಇಟ್ಕೊಳ್ಬೇಕು ಅಂತ ಒಂದು ವಿವಕ್ಷೆ ಇಲ್ಲಿ ಬಂತಲ್ಲ. ತ್ರಿಲೋಕ ವಿವಕ್ಷ ಮತ್ತು ಸಪ್ತಲೋಕ ವಿವಕ್ಷ ಅಂತ 2 ಸಂಗತಿ ಬಂದಿದೆಯಲ್ಲ. ತ್ರಿಲೋಕ ವಿವಕ್ಷ ಅಂತ ಅನ್ನೋದನ್ನ ಭಾಗವತವು ಕೂಡ ಹೇಳಿದೆ. ಕೇವಲ ಛಾಂದೋಗ್ಯ ಉಪನಿಷತ್ ಭಾಷ್ಯ ಅಲ್ಲ, ಭಾಗವತವು ಕೂಡ ಹೇಳಿದೆ ಅನ್ನೋದನ್ನ ನೋಡ್ಲಿಕ್ಕೆ ಈ ಅಧ್ಯಾಯ ಹೊರಟಿರೋದು. ಭಾಗವತದಲ್ಲಿ 2ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ಆ ಭಗವಂತನ ಹೇಗೆ ಧ್ಯಾನ ಮಾಡಬೇಕು, ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೇ ಧ್ಯೇಯ ಅಂತ ಹೀಗೆ 23ನೇ ಶ್ಲೋಕದಲ್ಲಿದೆ. ಆ ಭಗವಂತನ ಸ್ಥೂಲವಾದ ರೂಪ, ಈ ಬ್ರಹ್ಮಾಂಡವೆಂಬ ರೂಪ, ಅದರಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು ಅಂತ ಬಂದಿದೆ. ಅಲ್ಲಿ ಪಾತಾಳಮೇತಸ್ಯ ಪಾದಮೂಲಂ, ಭಗವಂತನ ಈ ಪಾದಮೂಲದಿಂದ ಪಾತಾಳ ಹುಟ್ಟಿದೆ. ಒಂದು ವಿಸ್ತೃತವಾದ ರೂಪವನ್ನು ನಾವು ಧ್ಯಾನಿಸುವಾಗ ಪಾತಾಳವನ್ನೇ ಅವನ ಪಾದಸ್ಥಳದಲ್ಲಿದೆ ಅಂತ ಧ್ಯಾನಿಸಬೇಕು ಅಂತ ಮುಂದೆ ಬಂದಿದೆ. ಮುಂದೆ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷಣ 28ನೇ ಶ್ಲೋಕದಲ್ಲಿ ಆ ಸತ್ಯಲೋಕ ಅಂತ ಅನ್ನೋದು ಆತನ ಶೀರ್ಷ ಅಂತ ಹೀಗೆ ಬಂದಿದೆ. ಇಷ್ಟೆಲ್ಲ ಹೇಳಿ ಆದ ಮೇಲೆ ಸುದೀರ್ಘವಾಗಿ ಪಾತಾಳದಿಂದ ಆರಂಭಿಸಿ ಸತ್ಯಲೋಕದವರೆಗೆ, ಆತನ ಪಾದತಲದಿಂದ ಆರಂಭಿಸಿ ಸತ್ಯಲೋಕದ ಶಿರಸ್ಸಿನವರೆಗೆ ಹೇಳಿ ಆದ ಮೇಲೆ ಮುಂದಿನ 5ನೇ ಅಧ್ಯಾಯದಲ್ಲಿ 3 ಲೋಕಗಳನ್ನಂತೂ ನಾವು ಕಲ್ಪನೆ ಮಾಡಬಹುದು ಅಂತ ತೋರಿಸಿದ್ದಾರೆ. ಅದನ್ನೇ ಇಲ್ಲಿ ವಾದಿರಾಜ ಸ್ವಾಮಿಗಳು ಉದ್ಧರಿಸಿರೋರು. ನಮಗೆ ಅನುಸಂಧಾನಕ್ಕೂ ಕೂಡ ಇದು ಚೆನ್ನಾಗಿರ್ತದೆ. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ, ಪಾದಗಳಿಂದ ಅವನ ಭೂಲೋಕ ಹುಟ್ಟುತ್ತದೆ, ಅವನ ಪಾದಗಳಿಂದ ಭೂಲೋಕ ಹುಟ್ಟುತ್ತದೆ. ಅವನ ವಿಶಾಲವಾದ ಸ್ವರೂಪವನ್ನು ಧ್ಯಾನ ಮಾಡಿದಾಗ ಭೂಲೋಕ ಅನ್ನೋದು ಆತನನ್ನ ಪಾದ ಅಂತನೂ, ಭೂವರ್ಲೋಕಸ್ತು ನಾಭಿತಃ, ಈ ಭೂವರ್ಲೋಕವನ್ನು ನಾಭಿ ಅಂತನೂ ಪರಿಗಣನೆ ಮಾಡಬೇಕು. ಮತ್ತೆ ಸ್ವರ್ಲೋಕ ಕಲ್ಪಿತೋ ಮೂರ್ಧ್ನಿ, ಸ್ವರ್ಲೋಕ ಅಂತನೂ ಆತನ ಮೂರ್ಧ ಅಂತ ಕಲ್ಪನೆ ಮಾಡಬೇಕು. ಇದರ ಅರ್ಥ ಏನಂದ್ರೆ ಪಾತಾಳದಿಂದ ಆರಂಭಿಸಿ ಎಲ್ಲವೂ ಕೂಡ ಭೂರ್ಲೋಕ ಅಂತ ಪರಿಗಣಿತ ಆಗ್ತದೆ. ಆಮೇಲೆ ಭೂರ್ಲೋಕ ಅಂತ ಪರಿಗಣಿತ ಆಗ್ತದೆ. ಅದಾದ್ಮೇಲೆ ಇರುವಂತಹ ಅಂತರಿಕ್ಷ ಮೊದಲಾದದ್ದೆಲ್ಲವೂ ಕೂಡ ಭೂವರ್ಲೋಕ ಅಂತ ಪರಿಗಣಿತ ಆಗ್ತದೆ. ಅದು ನಾಭಿಯಿಂದ ಮೇಲ್ಗಡೆ. ಹಾಗೆ ಸ್ವರ್ಲೋಕ ಅದಂತೂ ಗೊತ್ತಿದ್ದೇ ಇದೆ, ಭೂರ್ಭುವ ಸ್ವಹ ಅಂತ. ಅದು ಆತನ ಶಿರಸ್ಸಿನ ಸ್ಥಾನದಲ್ಲಿ ಸತ್ಯಲೋಕದವರೆಗೂ ಕೂಡ ಎಲ್ಲ ಕವರ್ ಆಗ್ತದೆ. ಹಿಂದೆ ಏನು ವಿಸ್ತೃತವಾಗಿ ಹೇಳಿದ್ದಾರೆ ಅದನ್ನು ಈ ತರ ಕವರ್ ಮಾಡಿದ್ದಾರೆ. ಇತಿ ವಾ ಲೋಕ ಕಲ್ಪನಾ, ಹೀಗೂ 3 ಲೋಕಗಳಂತೂ ಕಲ್ಪನೆ ಮಾಡಬಹುದು. ವಾದಿರಾಜರು ಹೇಳ್ತಾರೆ, ಇತಿ ಭಾಗವತೋಕ್ತೇ ತ್ರಿಸಪ್ತಲೋಕಾಪೇಕ್ಷೆಯ, ಭಾಗವತದಲ್ಲಿ ಹೀಗೆ 3 ಲೋಕಗಳ ವಿವಕ್ಷಾನೂ ಬಂದಿದೆ. ಸಪ್ತಲೋಕ ವಿವಕ್ಷ ಅಂತೂ ನೀವೆಲ್ಲ ಕಡೆ ನೋಡೇ ಇದ್ದೀರಿ ಅಂತಾರ ಅವರು. ಅದನ್ನ ಅವ್ರು ವಾಕ್ಯ ತೋರಿಸಿಲ್ಲ ಅಲ್ಲಿ. ಅದನ್ನ ನಾವೆಲ್ಲ ಪರಿಗಣನೆ ಮಾಡಬೇಕು. ಅಲ್ಲಿ ಮುಂದಿರೋದನ್ನ ಹೇಳೋದೇನು ನನ್ನ ಉದ್ದೇಶ ಅಲ್ಲ. ಮತ್ತೆ ಇದಾದ ಮೇಲೆ ಸತ್ತರ್ಕ ದೀಪಾವಳಿಯಲ್ಲಿ ಏನು ವಿಶೇಷ ಇಲ್ಲ, ತತ್ವ ಪ್ರದೀಪದಲ್ಲೂ ಕೂಡ ವಿಶೇಷ ಇಲ್ಲ, ನಾವೆಲ್ಲ ನೋಡಿ ಆಗಿದೆ. ತ್ರಿಲೋಕಾಪೇಕ್ಷೆ ದಿವೀತ್ಯುಪದೇಶ ತತ್ವ ಪ್ರದೀಪ, ಅಲ್ಲಿ
ಸರ್ವ ಅಧಿಜ್ಯೋತಿಷ ಅಧಿವೇದ ಉಪಲಕ್ಷಣಾರ್ಥೌ ಜ್ಯೋತಿರ್ಗಾಯತ್ರಿ ಅರ್ಥೋ ಜ್ಯೋತಿರ್ಗಾಯತ್ರಿ ಶಬ್ದೋ ಅಂತಿದೆ. ಅದು ಜ್ಯೋತಿರ್ಗಾಯತ್ರಿ ಶಬ್ದವು ಅಂತ ಹೀಗಾಗಬೇಕಾಗಿತ್ತು ಅಂತ ಕಾಣಿಸ್ತದೆ. ಅದನ್ನ ಆಮೇಲೆ ಯಾವಾಗ ಒಂದ್ಸರಿ ಮತ್ತೊಮ್ಮೆ ನೋಡ್ತೇನೆ. ಜ್ಯೋತಿಷ್ ಶಬ್ದ ಮತ್ತು ಗಾಯತ್ರಿ ಶಬ್ದ ಇವೆರಡೂ ಕೂಡ ನಮಗೆ ಏನನ್ನ ಸೂಚನೆ ಮಾಡಿ ಹೊರಟಿವೆ. ಬರೀ ಅವೆರಡೇ ಶಬ್ದ ನಾವು ಇಟ್ಕೊಳ್ಳುವುದಲ್ಲ, ಎಲ್ಲವನ್ನೂ ಕೂಡ ಇಟ್ಕೊಳ್ಳೋದು. ಯಾವ ಎಲ್ಲವನ್ನೂ ಇಟ್ಕೊಳ್ಳುವುದು ಅಂದ್ರೆ ಅಧಿಜ್ಯೋತಿಷ ಶಬ್ದಗಳು, ಜ್ಯೋತಿಷು ತೇಜಸ್ಸು ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಶಬ್ದಗಳು. ಹಾಗೆ ಅಧಿವೇದ, ವೇದಕ್ಕೆ ಸಂಬಂಧಪಟ್ಟ ಎಲ್ಲಾ ಶಬ್ದಗಳು ಕೂಡ. ವೇದದಲ್ಲಿ ವೇದವಾಚಕ ಶಬ್ದಗಳು, 4 ವೇದವಾಚಕ ಶಬ್ದಗಳು, ಛಂದೋವಾಚಕ ಶಬ್ದಗಳು, ಹೀಗೆಲ್ಲವೂ ಕೂಡ. ಅಧಿ ಅಂದ್ರೆ ಅಧಿಕೃತ್ಯ, ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಅಧಿಜ್ಯೋತಿಷ ಶಬ್ದಗಳು, ಅಧಿವೇದ ಶಬ್ದಗಳು, ಇದಕ್ಕೆ ಸರ್ವ ಅಂತ ವಿಶೇಷಣ. ಎಲ್ಲಾ ಅಧಿಜ್ಯೋತಿಷ ಶಬ್ದಗಳು ಅಧಿವೇದ ಶಬ್ದಗಳು ಅಂತ ಅದರ ತಾತ್ಪರ್ಯ. ಹಾಗೆ ಇವೆರಡು ಶಬ್ದಗಳಿಂದ ಅದನ್ನು ತಿಳ್ಕೊಳ್ಬೇಕು ಅಂತ ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪದಿಂದ ಅದೊಂದೇ ವಾಕ್ಯ ನಾವು ಗಮನಿಸಬೇಕಾದದ್ದು. ಅದ್ರ ಮುಂದೆ ನಾವೆಲ್ಲರೂ ಕೂಡ ಭಾಷ್ಯ ದೀಪಿಕಾ ಅವಲೋಕಿಸಬೇಕು. ಭಾಷ್ಯ ದೀಪಿಕಾದಲ್ಲಿ ಕೂಡ ಎಂದಿನಂತೆ ಎಲ್ಲಾ ವಾಕ್ಯಗಳನ್ನು ನೋಡಬೇಕಾಗಿಲ್ಲ, ಕೆಲವು ವಾಕ್ಯಗಳನ್ನು ಮಾತ್ರ ಗಮನಿಸಿದರೆ ಸಾಕು. ಭಾಷ್ಯ ದೀಪಿಕಾದಲ್ಲಿ ನಾವು ನೋಡಿದ್ದನ್ನ ಸಂಗ್ರಹ ರೂಪವಾಗಿ ಕೊಟ್ಟಿದ್ದಾರೆ. ಅಯಂ ಭಾವ ಅಂತ ಹೇಳಿ. ಯದಾ ಭೂಹು ಭುವಃ ಸ್ವಹ ಇದೆ ಲೋಕತ್ರಯ ವಿವಕ್ಷ. ಛಾಂದೋಗ್ಯ ಭಾಷ್ಯ, ಭಾಗವತ ಮೊದಲಾದದ್ದು ಹೇಳಿದಂತೆ ಭೂರ್ಭುವ ಸ್ವಹ, ಈಗ 3 ಲೋಕಗಳನ್ನು ಪರಿಗಣನೆ ಮಾಡಿದಾಗ ಲಕ್ಷ ಯೋಜನೆ ಎತ್ತರ ಇರುವಂತಹ ಅಂತರಿಕ್ಷ, ಲಕ್ಷ ಯೋಜನೆ ಉತ್ಸಿತ ಅನ್ನೋದು ಅಂತರಿಕ್ಷಕ್ಕೆ ವಿಶೇಷಣ. ಆ ಅಂತರಿಕ್ಷವೆಂಬ ಭೂಹು ಏನಿದೆ, ಭುವಃ ಏನಿದೆ, ಅದು ಅಂತರಿಕ್ಷ ಅನ್ನೋದೇ ಭುವಃ. ಅದಕ್ಕಿಂತ ಮೇಲಿರುವ ಎಲ್ಲವೂ ಜುಲೋಕವೇ. ಆದ್ದರಿಂದ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು ಕೂಡ ಅಂತರಿಕ್ಷಕ್ಕಿಂತ ಮೇಲೆ ಇರುವುದರಿಂದ ವೈಕುಂಠಾನಾಂಚ ಅಂತರಿಕ್ಷಾತ್ ಉಪರಿತನತ್ವಾತ್ ತತ್ರತ್ಯಂ, ಅಲ್ಲಿರುವಂತಹ ನಾರಾಯಣ, ವಾಸುದೇವ, ವೈಕುಂಠ ಅನ್ನುವ ಈ ಭಗವಂತನ 3 ರೂಪಗಳು, ಭಗವಂತನ 3 ಪಾದಗಳು, ಸ್ವರೂಪ ಪಾದಗಳು, ಅವು ತ್ರಿಪಾತ್ ಶಬ್ದದಿಂದ ವರ್ಣಿತವಾದ 3 ರೂಪಗಳು. ಅವು ಆ ಜುಲೋಕದಲ್ಲಿವೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿವೆ ಅಂತ. ಹೀಗಿರುವುದರಿಂದ ನ ಸಪ್ತಮ್ಯಂತೋಪದೇಶ ವಿರೋಧ. ಸಪ್ತಮ್ಯಂತ ಒಂದ್ ಕಡೆ ಬಂದಿದೆಯಲ್ಲ ಛಾಂದೋಗ್ಯ ಭಾಷ್ಯದಲ್ಲಿ, ಅದರಿಂದ ಸಪ್ತಮ್ಯಂತೋಪದೇಶೇನ ವಿರೋಧ ಅಂತ ತೃತೀಯ ತತ್ಪುರುಷ ಅಲ್ಲಿ. ಅದರಿಂದ ಈ ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಸಪ್ತಮ್ಯಂತ ಉಪದೇಶ ಅಂದ್ರೆ ಈ ಪುರುಷ ಸೂಕ್ತ, ತ್ರಿಪಾದಸ್ಯಾಮೃತಂ ದಿವಿ ಅಂತ ಪುರುಷ ಸೂಕ್ತ ಇದೆಯಲ್ಲ, ಆ ಪುರುಷ ಸೂಕ್ತದಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಆ ಸಪ್ತಮಿ ವಿಭಕ್ತಿಯಲ್ಲಿ ಏನು ವರ್ಣನೆ ಮಾಡಿದ ಪುರುಷ ಸೂಕ್ತ, ಅದರಿಂದ ಈ ದಿವಃಪರಃ ಅಂತ ಪಂಚಮಿ ವಿಭಕ್ತಿಯಲ್ಲಿ ಏನು ವಾಕ್ಯ ಇದೆ ಅದಕ್ಕೆ ವಿರೋಧ ಇಲ್ಲ ಅಂತ ಅದರ ಅರ್ಥ. ಈ ಭಾಷ್ಯ ದೀಪಿಕಾದಲ್ಲಿ ಆರಂಭದಲ್ಲೇ ತ್ರಿಪಾದಸ್ಯಾಮೃತಂ ದಿವಿ ಮತ್ತೆ ಪರೋದಿವಹ ಇದನ್ನೆಲ್ಲ ವೇದವಾಕ್ಯಗಳನ್ನು ಹೇಳಿದ್ದಾದ ಮೇಲೆ ಉತ್ತಮಾಕ್ಷಿಪ್ಯ ಸಮಾಧದ ಸೂತ್ರ ಉಪನ್ಯಸ್ಯತೆ ಅಂತಿದೆ. ವಾಕ್ಯಗಳಿಂದ, ಭಾಷ್ಯ ವಾಕ್ಯಗಳಿಂದ ಹೇಗೆ ಅರ್ಥವನ್ನು ಹೊರಡಿಸಬೇಕು ಅಂತನ್ನೋದನ್ನ ಅವರು ತುಂಬಾ ಜಾಣ್ಮೆಯನ್ನು ತೋರಿಸಿದ್ದಾರೆ. ಉಪದೇಶ ಭೇದ ಅಂತಿದೆಯಲ್ಲ, ಸಮಾಸ ಮಾಡ್ರಿ ಅಂತ ಹೇಳಿದ್ರೆ ನಾವು ಉಪದೇಶಸ್ಯ ಭೇದ, ಉಪದೇಶ ಭೇದ ಅಂತ ಮಾಡಿ ಸುಮ್ಮನೆ ಆಗ್ತೇವೆ. ಅವ್ರು ಹೇಳ್ತಾರೆ ಉಪದೇಶ ಯೋಹ ಭೇದ, ಆರಂಭದಲ್ಲೇ ಇದೆ, ಅದನ್ನು ಗಮನಿಸಬೇಕು. 2 ಉಪದೇಶಗಳ ವ್ಯತ್ಯಾಸ. ಸಪ್ತಮಿ ಪಂಚಮಿ ಯುತ ವಾಕ್ಯಯೋಹೋ ನೋಡಿ, ಇದು ನಮಗೆ ಸಪ್ತಮಿ ತತ್ಪುರುಷ ಅನ್ನೋದನ್ನು ತೋರಿಸ್ತಿದ್ದಾರೆ ಅವರು, ಅಲ್ಲ ಷಷ್ಠಿ ತತ್ಪುರುಷ ಸಮಾಸ ಅನ್ನೋದನ್ನು. ಉಪದೇಶಯೋಹ ಭೇದ, ಉಪದೇಶ ಭೇದ. ಸಪ್ತಮಿ ಪಂಚಮಿ ಯುತ ವಾಕ್ಯಯೋಹ ಭೇದಾತ್ ವಿರೋಧಾತ್ ಅಂತ ಅರ್ಥ. ಇನ್ನೊಂದು ಉಪದೇಶೇನ ಭೇದ ಅಂತ ತೃತೀಯ ತತ್ಪುರುಷನೂ ಮಾಡಬಹುದು ಅಂತ ತೋರಿಸ್ತಾ ಇದ್ದಾರೆ. ಅದನ್ನೆಲ್ಲ ಬೋಲ್ಡ್ ಲೆಟರ್ನಲ್ಲಿ ಕೊಟ್ಟು ನಮಗೆ ತೋರಿಸಿದ್ದಾರೆ. ಉಪದೇಶೇನ ಅಂದ್ರೆ ಗಾಯತ್ರಿ ಜ್ಯೋತಿಷೋಹ ಜುಸ್ಥತ್ವ ದಿವಃಪರತ್ವರೂಪ ವಿರುದ್ಧ ಧರ್ಮೋಕ್ತ್ಯ. ಗಾಯತ್ರಿ ಮತ್ತು ಜ್ಯೋತಿಷ್ ಇವೆರಡಕ್ಕೂ ಕೂಡ ಗಾಯತ್ರಿಗೆ ಜುಸ್ಥತ್ವವನ್ನು ವರ್ಣನೆ ಮಾಡಿದ್ದಾರೆ ಪುರುಷ ಸೂಕ್ತದಲ್ಲಿ, ಮತ್ತೆ ಜ್ಯೋತಿಷಿಗೆ ದಿವಃಪರತ್ವವನ್ನು ವರ್ಣನೆ ಮಾಡಿದ್ದಾರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಹೀಗೆ 2 ವಿರುದ್ಧ ಧರ್ಮಗಳನ್ನು ಹೇಳಿದಾರಲ್ಲ ಅಂತ ಅವರು ಆ ಉಪದೇಶ ಭೇದ ಅನ್ನೋದಕ್ಕೆ ಉಪದೇಶಸ್ಯ ಭೇದ, ಉಪದೇಶ ಭೇದ,
ಉಪದೇಶೇನ ಭೇದ ಉಪದೇಶ ಭೇದ ಉಪದೇಶೇನ ಅನ್ನೋದನ್ನು ಉಪದೇಶಾಭ್ಯಾಮ್ ಅಂತಲೂ ತಿಳ್ಕೋಬಹುದೇನೋ. ಆದರೆ ವಿರುದ್ಧ ಧರ್ಮ ಉಕ್ತಿ ಅಂತ ಅನ್ನೋದು ಏಕವಚನ ಆದ್ದರಿಂದ ಉಪದೇಶೇನ ಭೇದ ಅಂತ ಹೀಗೆ ಮಾಡಿದ್ದಾರೆ ಅಷ್ಟೆ. ಅಲ್ಲಿ ನಾವು ನೋಡ್ಬೇಕಾದ್ರೆ ಹೆಚ್ಚಿಂದೇನಿಲ್ಲ. ಹೇಗೆ ತೃತೀಯ ತತ್ಪುರುಷಕ್ಕೆ ಸಪ್ತಮಿ ಷಷ್ಠಿ ತತ್ಪುರುಷ ಮತ್ತು ತೃತೀಯ ತತ್ಪುರುಷ ಸಮಾಸವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಆಯ್ತು. ಈಗ ನಾವು ಅಯಂ ಭಾವ ಅಂತ ನೋಡಿದ್ವಲ್ಲ, 181ನೇ ಪುಟದಲ್ಲಿ ಭಾಷೆ ದೀಪಿಕಾ ಪ್ರಾರಂಭ ಕಾಣ್ತದೆ. 182ನೇ ಪುಟದಲ್ಲಿ ಅಯಂ ಭಾವ ಅಂತ ನೋಡಿದ್ವಿ. ಅದಾದ್ಮೇಲೆ ಒಂದು 4-6 ವಾಕ್ಯ ಆದಮೇಲೆ ಯದಾತು ಅಂತ ಇದೆ. ಅದು ಪ್ಯಾರಾಗ್ರಾಫ್ ಚೇಂಜ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ, 7 ಲೋಕಗಳು ವಿವಕ್ಷೆ ಮಾಡಿದರೆ, ಭೂಹು ಭುವಃ ಸ್ವಹ ಮಹಾಜನಃ ತಪಃ ಸತ್ಯಂ ಅಂತ 7 ಲೋಕ ವಿವಕ್ಷೆ ಮಾಡಿದರೆ, ತದಾ ಇಂದ್ರ ಸದನಸ್ಯ ದ್ವಿತ್ವಾತ್, ಆವಾಗ ಇಂದ್ರ ಸದನವೇ ಜೀವ ಆಗ್ತದೆ. ತದುಚ್ಚಸ್ಯಾಪಿ ಉಪರಿತತ್ವೇನ ತತ್ ಸಜಾತೀಯಸ್ಯ ವೈಕುಂಠಸ್ಯ ದಿವಃಪರತ್ವಂ ಅಂತ ಮುಂದೆ ಅದನ್ನೆಲ್ಲ ವರ್ಣಿಸಿದ್ದಾರೆ. ಅವು 3 ಲೋಕಗಳು ಕೂಡ ಈ ಸಪ್ತಲೋಕವನ್ನು ವಿವಕ್ಷೆ ಮಾಡಿದಾಗ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಹಿಂದೆ ತೋರಿಸಿದ್ದಾರೆ. ಅವರು ಸಂಗ್ರಹ ಮಾಡಿದ್ದಾರೆ ಅಂತ ನಿಮ್ಮ ಎದುರಿಗೆ ಅದನ್ನು ಹೇಳಿದೆ ಅಷ್ಟೆ. ಮುಂದೆ ಛಾಂದೋಗ್ಯ ಭಾಷ್ಯದಲ್ಲಿ, ಈ ಭಾಷ್ಯ ದೀಪಿಕಾದಲ್ಲಿ ಕೊನೆಗೆ ಅನಂತ ಶಯನಂ ಚೈವ ತಥಾನಂತಾಸನಂ ಹರೇಹೆ ಬಹುಲಕ್ಷೋಚ್ಯುತೆ ನಿತ್ಯೆ ವಿಮಾನೆ ಸಂಸ್ಥಿತಂ ಯತಃ ಚಿತ್ರಕೃತ್ಯಾತ್ಮನಿ ಯಥೋ ದಿವೀತಿ ಖಚಿತಂ ಶ್ರುತೌ ಅಂತ ಛಾಂದೋಗ್ಯ ಭಾಷ್ಯದ ಒಂದು ಶ್ಲೋಕ ಇದೆ. ಇದನ್ನು ನಾವು ಈ ಹಿಂದೆ ಗಮನಿಸಲಿಲ್ಲ. ವಸ್ತುತಃ ಅದನ್ನು ತಗೊಂಡಿದ್ದಾರೆ. ಅದನ್ನು ನಾವು ಆವಾಗಲೇ ಗಮನಿಸಿದ್ರೆ ಅದು ಯಾಕೆ ದ್ಯೋತಮಾನ ಅನ್ನೋದು ನಮಗೆ ಗೊತ್ತಾಗ್ತಿತ್ತು. ದ್ಯೋತಮಾನ ಅಂದ್ರೆ ಪ್ರಕಾಶಮಾನವಾದ್ದು. ಜೀವ ಅಂತ ಬಂದ್ಕೂಡಲೇ ಸ್ವರ್ಗ ಅಂತ ನೀವು ತಿಳ್ಕೋಬೇಡಿ. ಜೀವ ಅಂದ್ರೆ ದ್ಯೋತಮಾನ ಅಂತ ಅರ್ಥ ಹೇಳಿದ್ವಿ ನಾವು. ಯಾಕೆ ದ್ಯೋತಮಾನ ಅಂದ್ರೆ ಅದು ಚಿದ್ರೂಪವಾದ್ರಿಂದ ದ್ಯೋತಮಾನ ಅಂತ ಹೇಳ್ತಿದ್ದಾರೆ. ನೀವು ಅದನ್ನು ಬೇರೆ ಕಡೆ ಎಲ್ಲಾದ್ರೂ ನೋಡಿರ್ತೀರಿ, ಕೇಳಿರ್ತೀರಿ ಅದನ್ನು ಪ್ರಮೇಯ ಭಾಗದಲ್ಲಿ. ಗೀತಾ ಭಾಷ್ಯದಲ್ಲಿ ಒಂದು ಶ್ಲೋಕ ಇದೆ, ಶ್ರೀರೇವಲೋಕ ರೂಪೇಣ ವಿಷ್ಣೋಸ್ತಿಷ್ಠತಿ ಸರ್ವದಾ ಅತಸ್ತೆ ಚಿನ್ಮಯ ಲೋಕಾಹ ಅಂತ. ಹೀಗೆ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇವೇನಿವೆ ಅಲ್ಲ, ಇವು ಅಪ್ರಾಕೃತವಾದ ಲೋಕಗಳೇ. ಆದರೆ ಅದು ಜಡ ಅಲ್ಲ, ಲಕ್ಷ್ಮೀಮಯವಾದ ಲೋಕಗಳು ಅಂತ. ಶ್ರೀದೇವಿಯೇ ಲೋಕರೂಪೇಣ ಅಲ್ಲಿದ್ದಾಳೆ, 3 ಲೋಕ ರೂಪದಿಂದ. ಅತಸ್ತೆ ಚಿನ್ಮಯ ಲೋಕ, ಅವೆಲ್ಲ ಜಡವಾದ ಲೋಕಗಳಲ್ಲ, ಚಿನ್ಮಯವಾದ ಲೋಕಗಳು. ಅಲ್ಲಿ ನಾವು ಉಪಯೋಗ ಮಾಡುವ ನೀರು ಮತ್ತೆ ಹಣ್ಣು, ಏನು ತಿಂತೀವಿ, ಏನು ಕುಡಿತೀವಿ, ಅಮೃತ ಇತ್ಯಾದಿ, ಅದೆಲ್ಲವೂ ಕೂಡ ಈ ಲಕ್ಷ್ಮೀಮಯವಾದದ್ದೇ ಅಂತ ಬೇರೆ ಬೇರೆ ಕಡೆ ಬಂದಿದೆ. ಸರ್ವಮೂಲದಲ್ಲಿ ನೇರವಾಗಿ ಬಂದಿಲ್ಲದೆ ಹೋದರೂ ಟಿಪ್ಪಣಿಕಾರರು, ಸತ್ತತ್ವ ರತ್ನಮಾಲಕಾರರು ಮೊದಲಾದವರು ಅದನ್ನ ವಿವರಿಸಿದ್ದಾರೆ. ಹಾಗಾದ್ರೆ ನಾವು ಲಕ್ಷ್ಮೀದೇವಿ ಮೈ ಮೇಲೆ ಓಡಾಡಿದಂತಾಯ್ತಲ್ಲ ಮುಕ್ತರಾದವರು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ಗುರುಗಳು ಹೀಗೆ ಹೇಳ್ತಾರೆ ಅಂತ ಅವರೊಂದು ಉತ್ತರನೂ ಬರೆದಿದ್ದಾರೆ ಅಂತ ನೆನಪಿದೆ. ಮಕ್ಕಳು ತಮ್ಮ ತಾಯಿ ತೊಡೆ ಮೇಲೆ ಮೈ ಮೇಲೆ ಓಡಾಡಿದ್ರೆ ಅವಳಿಗೆ ಅದೇನು ಹಿಂಸೆ ಆಗೋದಿಲ್ಲ. ಅದರಂತೆ ಅವರು ಲಕ್ಷ್ಮೀಮಯವಾದ ನೆಲದ ಮೇಲೆ ಓಡಾಡ್ತಾರೆ, ಲಕ್ಷ್ಮೀಮಯವಾದ ಪದಾರ್ಥಗಳನ್ನೇ ತಿಂತಾರೆ, ಲಕ್ಷ್ಮೀಮಯವಾದ ಅಮೃತ, ನೀರು ಮೊದಲಾದನ್ನೇ ಕುಡಿತಾರೆ. ಆದರೂ ಕೂಡ ಶುದ್ಧ ಸತ್ವಾತ್ಮಕವಾದ ಪದಾರ್ಥಗಳನ್ನು ತಿಂತಾರೆ, ಅದನ್ನು ಸೇವಿಸ್ತಾರೆ ಅಂತ ಹೀಗೂ ಕೂಡ ಒಂದು ಉಲ್ಲೇಖ ಅಲ್ಲಿ ಬಂದಿದೆ. ಜೀವರಿಗೇನೆ ಅವರಿಗೆ ಭೌತ ದೇಹ, ಅನಿರುದ್ಧ ದೇಹ, ಲಿಂಗದೇಹ 3 ಕಳೆದು ಹೋಗಿರೋದ್ರಿಂದ ಸ್ವರೂಪಭೂತವಾದ ದೇಹದಲ್ಲಿ ಅಲ್ಲಿ ವಿವರಿಸ್ತಿರ್ತಾರೆ. ಆದರೂ ಕೂಡ ಅವರಿಗೆ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬರೋದಿದೆ, ಅಲ್ಲಿ ಇದೊಂದೇ ದೇಹ ಸಾಕು ಅವರಿಗೆ, ಜೀವ ಸ್ವರೂಪಭೂತವಾದ ದೇಹವೇ ಸಾಕು. ಆದರೂ ಕೂಡ ಶುದ್ಧ ಸತ್ವಾತ್ಮಕವಾದ ದೇಹವೊಂದನ್ನು ಕೂಡ ಭಗವಂತನ ಇಚ್ಛಾನುಸಾರವಾಗಿ ತಮ್ಮ ಭೋಗಕ್ಕೆ ಸಹಾಯಕವಾಗಿ, ಅದಿಲ್ಲದೆ ಹೋದ್ರೆ, ಶುದ್ಧ ಸತ್ವಾತ್ಮಕವಾದ ದೇಹ ಇಲ್ಲದೆ ಹೋದ್ರೆ ಅವರಿಗೆ ಭೋಗ ನಡೆಯೋದಿಲ್ಲ ಅಂತಲ್ಲ, ತಗೊಳ್ಬೇಕು ಅನಿಸಿದಾಗ ತಗೊಳ್ತಾರೆ ಅಂತ ಒಂದು ಉಲ್ಲೇಖ ಬಂದಿದೆ. ಹೀಗೆ ಚಿತ್ ಪ್ರಕೃತ್ಯಾತ್ಮನಿ, ಅದು ಚಿತ್ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಚೇತನ ಪ್ರಕೃತಿ, ತತ್ಸ್ವರೂಪವಾದ ಲೋಕ ಅದು ಅವೆಲ್ಲ. ಆದ್ರಿಂದ ಅದು ವಿಶೇಷ. ಜಡ ಎಷ್ಟು ಪ್ರಕಾಶಿಸಿತು, ಜಡಕ್ಕೆ ಬೆಳಕೆಷ್ಟು,
ಚೇತನದ ಬೆಳಕೆ ಬೆಳಕು. ಅದರಲ್ಲೂ ಲಕ್ಷ್ಮೀದೇವಿ ಏನಿದ್ದಾಳೆ ಚೇತನ, ಅವಳ ಬೆಳಕೆ ದೊಡ್ಡ ಬೆಳಕು. ಆದ್ದರಿಂದ ಅದನ್ನು ದ್ಯೋತಮಾನ ಅಂತ ವರ್ಣನೆ ಮಾಡಿದ್ದಾರೆ. ಛಂದೋಗ ಭಾಷ್ಯದಲ್ಲಿ ಬಂದಿದೆ, ಭಾವಬೋಧದಲ್ಲೂ ಇತ್ತು. ನಾವು ಅದನ್ನು ಅವಾಗ ನೋಡಿರ್ಲಿಕ್ಕಾಗಿಲ್ಲ. ಈಗ ಭಾಷ್ಯ ದೀಪಿಕಾದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.